ಇಷ್ಟ ಆಯ್ತಾ ಎಲ್ರಿಗೂ? ನೀವೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಮಿಲಿಗೆ ಹೇಳಿ ನೋಡೋದಿಕ್ಕೆ. ಮತ್ತೆ ನಾನು ಮೈಸೂರನ್ನೇ ಸಪೋರ್ಟ್ ಮಾಡಿ. ಅವ್ನ ವೈಫ್ ಜೊತೆ ತಗ್ಲಾಕೊಂಡಿ. ನಿಮ್ ಕುಚೆಲ ಯಾರು ಬಂದಿಲ್ಲ? ನಿಮ್ ಕುಚೆಲ ಎಲ್ಲಿ? ಮೈಸೂರು ಆಡಿಯನ್ಸ್ ಫಸ್ಟ್ ಮೂವಿ ಕಿಸ್ ಕೂಡ ಇಲ್ಲಿ 100 days ಆಯ್ತು. ಕಿಸ್ ನೋಡಿದೀರಾ? ಇಷ್ಟ ಆಯ್ತಾ? ನಾವು ಕನ್ನಡದವ್ರು ಸರ್. ಇಲ್ಲೇ ಸರ್ ಏನ್ ಗೊತ್ತಾ, ಇಟ್ಸ್ ಆಲ್ ರಾಯಲ್ ಅಂತ ಸಿನಿಮಾ ಟೈಟ್ಲ್ ಇದೆ ಗೊತ್ತಾ? ನಮ್ ಯೋಚನೆ ರಾಯಲ್ ಆಗಿರ್ಬೇಕು. ನಾವು ಮಾರ್ಕೆಟ್ ಅಲ್ಲಿ ಇರೋರು ನಾವು ಸಣ್ಣವರು, ನಾವು ಒಳ್ಳೆ ಸಿನಿಮಾ ಮಾಡಿದಾಗ ಇದು ದೊಡ್ಡದಾಗತ್ತೆ ಅಷ್ಟೇ. ನೀವೆಲ್ಲ ನೋಡ್ಬೇಕು ಸರ್. ಕಿಸ್ ಸಿನಿಮಾ ಐ ಲೈಕ್ ಇಟ್. ನೀವು ಯಾವಾಗ ಶ್ರೀಲೀಲಾ ಬಗ್ಗೆ ಕೇಳಿದ್ರೆ ಅವಾಗಲೇ ಗೊತ್ತಾಯ್ತು. ರಾಯಲ್ ಇಷ್ಟಪಡಿ ಸರ್. ಓಕೆ ಚೆನ್ನಾಗಿದೆ, ಗೊತ್ತಾಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟ್ಲಿ ಸೂಪರ್ ಆಗಿತ್ತು ಮೂವಿ. ಒಂದು ಕಿಸ್ ಮೂವಿ ಆದಮೇಲೆ ಒಳ್ಳೆ ಕಮ್ ಬ್ಯಾಕ್, ನಿಮಗೆ ಒಳ್ಳೆ ಸಕ್ಸಸ್ ಆಗಲಿ. ನಾವು ಥಿಯೇಟರ್ ಆರ್ಟಿಸ್ಟ್, ನಿಮ್ದು ಫುಲ್ ಫಾಲೋಯಿಂಗು ಕಿಸ್ ಮೂವಿಯಿಂದನೂ ಓಕೆ. ವಿರಾಟ್ ಸರ್ ಥರನೂ ಬರಬೇಕು, ವಿರಾಟ್ ಆ ಥರ ನಾವು ಥಿಯೇಟರ್ ಬಂದಿರೋದಂತೂ ನಮ್ಮ ಎಲ್ಲ ನೋಡಿ ಸಕ್ಕತ್ತಾಗೈತೆ ಮೂವಿ. ಆಕ್ಷನ್ ಇಂದಿರ್ದು, ಲವ್ ಇಂದಿರ್ದು ಸೂಪರ್ ಆಗೈತೆ. ಎಲ್ಲ ಮಾಡಿ ಫಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿ ಐ ಆಮ್ ಎನ್ ಇಂಜಿನಿಯರ್. ಇವನು ಅಷ್ಟೇ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿ ಡಿಸ್ಟಿಂಕ್ಷನ್ ಪಾಸ್ ಆಗೇ ಬಂದು ನಾನು ಒಂದು ಟೀಚರ್. ಫೇವರೇಟ್ ಟೀಚರ್ ATME ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್. ಎಸ್, ಇಲ್ಲೇ ಅಲ್ಲ ದೂರ ಅದು. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲರಿಗೂ ಏನ್ ಇಷ್ಟ ಆಯ್ತು ಮೂವಿಯಲ್ಲಿ? ಆಮೇಲೆ ಮ್ಯೂಸಿಕ್ ಅಂತೂ ತುಂಬ ಮಸ್ತಾಗಿದೆ. ನಾನು ಆ್ಯಕ್ಚುಲಿ ರ್ಯಾಪರು, ಸರ್ ಹೇಳಿದರು ಅದಕ್ಕೋಸ್ಕರ ಬಂದೆ. ಆಮೇಲೆ ತುಂಬ ಸಕ್ಕತ್ತಾಗಿತ್ತು. ನೆಕ್ಸ್ಟು ನಿಮ್ಮದು ಯಾವುದಾದ್ರೂ ಮೂವಿ ಬಂದಾಗ ಹೇಳಿ, ನಾವು ಪ್ರಮೋಷನಲ್ ರ್ಯಾಪ್ ಸಾಂಗ್ ಮಾಡ್ತೀವಿ ಸರ್ ಅಂತ ಹೇಳಿ. ನೀವು ಬರೋಕ್ಕಿಂತ ಬಟ್ ವಿರಾಟ್ ಅವರೇ, ನಿಮ್ಮದು ಪರ್ಫಾರ್ಮೆನ್ಸ್ 2 ಸಿನಿಮಾಗಳಲ್ಲಿ ಎಕ್ಸೈಟೆಡ್. ಯು ಆರ್ ಅ ಪ್ರಾಮಿಸಿಂಗ್ ಹೀರೋ ಫಾರ್ ಅ ಕನ್ನಡ ಫಿಲ್ಮ್. ನಾವು ಮೈಸೂರವರು ಅಂತ ಹೇಳ್ತಾ ಇಲ್ಲ, ಮೈಸೂರು ಪ್ರೀತಿಯಿಂದ ಹೇಳ್ತಾ ಇಲ್ಲ. ಮೈಸೂರಿಂದ ಹೋಗಿರೋರು ಎಲ್ಲರೂ ಇಂಡಸ್ಟ್ರಿನ ತುಂಬ ಚೆನ್ನಾಗಿ ಆಳಿದ್ದಾರೆ. ಅದರ ನೆಕ್ಸ್ಟ್ ಪ್ರಾಮಿಸಿಂಗ್ ಎಲ್ಲ ಆ ಟ್ಯಾಲೆಂಟ್ ನಿಮ್ಮಲ್ಲಿದೆ. ಬಟ್ ಆಯ್ಕೆ, ಸ್ಟೋರಿ ಆಯ್ಕೆ ಮತ್ತು ಸಾಂಗ್ಸಿನ ನಿಮ್ಮಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಿಕಾಸ್ ಯುವರ್ ಫಸ್ಟ್ ಮೂವಿ ಸಾಂಗ್ಸ್ ಇಸ್ ವೆರಿ ಗುಡ್. ಸ್ಟೋರಿ ಆಕೆಗೆ 4 ವರ್ಷ ಟೈಮ್ ಕೊಟ್ಟ ಸಪೋರ್ಟ್ ಮಾಡೋಣ ಡೆಫಿನೆಟ್ ಆಗಿ. ನಾನು ಸಿನಿಮಾ ಬ್ಯಾಕ್ಗ್ರೌಂಡ್ ಇಂದಲ್ಲ, ಸೊ ಬ್ಯಾಕ್ಗ್ರೌಂಡ್ ಇಲ್ಲದೆ ಹೊರಗೆ ಬಂದಾಗ ನಮಗೆ ಬರೋ ಬೆಸ್ಟ್ ಮೂವೀಸಲ್ಲಿ ಒಂದು ಪಿಕ್ ಮಾಡಬೇಕು. ಬೆಸ್ಟ್ ಬಂದಿಲ್ಲ ಅಂದ್ರೆ ಅದನ್ನ ಸೈಡ್ ಮತ್ತೆ ವೇಟ್ ಮಾಡಬೇಕು. ಸೊ ಅದ್ರಲ್ಲಿ ಟೈಮ್ ಆಯಿತು. ನೀವು ಪ್ರೊಡಕ್ಷನ್ ಮಾಡಿ ಸರ್ ಮಾಡ್ತೀರಾ ಪ್ರೊಡಕ್ಷನ್. ಪ್ರಾಬ್ಲಮ್ ಏನಂದ್ರೆ ನಾವು ಚೆನ್ನಾಗಿ ಮಾಡಿದ್ರೆ ನೀವೇ ಬೈಯೋದು ಫಸ್ಟ್. ನಂಗೆ ಗೊತ್ತಾಯ್ತು. ಯಾಕಂದ್ರೆ ಇನ್ನೊಂದೇನಾಗ್ತದೆ ಸರ್, ನಮಗೆ ದುಡ್ಡಿರೋಲ್ಲ. ಸೊ ವಿ ಆರ್ ಔಟ್ ಸೈಡ್ ದ ಬ್ಯಾಕ್ಗ್ರೌಂಡ್ ಅಲ್ಲ. ಅಲ್ಲಿ ಬಂದು ನಮಗೆ ಬೇಕಾದಾಗ ಮಾಡಿಸ್ಕೊಳಕ್ಕಾಗಲ್ಲ. ನಮಗೆ ಬರೋದಲ್ಲ ಒಂದು ಪಿಕ್ ಮಾಡ್ಬೇಕಲ್ಲ. ಅರೇಂಜ್ ಮ್ಯಾರೇಜ್ ತರ ಸರ್. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್ ನಮಗೋಸ್ಕರ. ಎಲ್ಲರೂ ಮೂವಿನ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಮಿಲಿಗೆ ಹೇಳಿ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರಿವ್ಯೂ ಬರೀರಿ. ಮಾಡಿಲ್ಲ ಅಂದ್ರೆ ನಿಮ್ಮ ಮನೆ ದೇವ್ರ ಮೇಲೆ ಆಣೆ.
ವೆರಿ ಸ್ಟೈಲಿಶ್. ಓಕೆ. ಆಮೇಲೆ ತುಂಬಾ ಒಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಮೂವಿನ ನೋಡಿದ್ದೆ ಕಿಸ್ ಅಂತ. ಈ ಮೂವಿದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಹೋಪ್ಫುಲಿ ಎಷ್ಟು ಥರ ಇನ್ನು ನಮ್ಮ ಮೈಸೂರು ಹುಡುಗ ಎಷ್ಟು ಥರ ಇನ್ನು ನೆಕ್ಸ್ಟ್ ಒಳ್ಳೆ ಮೂವೀಸ್ ಕೊಟ್ಟು ಇನ್ನು ಬೆಳಿಬೇಕು ಅಂತ ವಿಲ್ ಪ್ರೇ. ರಾಯಲ್ ಮೂವಿ ರಾಯಲ್ ಆಗಿತ್ತು, ತುಂಬ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಎಸ್ಪೆಷಲಿ ವಿರಾಟ್ ಸರ್ ಅಂದರೆ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಲಾಯಲ್ ಆಗಿರೋ ರಾಯಲ್ ಆಗಿರ್ಬೇಕಂತ ತೋರಿಸಿದ್ದಾರೆ. ಸೊ ವಿಚ್ ಇಸ್ ವೆರಿ ನೈಸ್. ಅಪ್ಕಮಿಂಗ್ ಯಂಗ್ ಆ್ಯಕ್ಟರ್, ವೆರಿ ಡ್ಯಾಶಿಂಗ್ ಆಗಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್ ಫಾರ್ ಹಿಸ್ ಕೆರಿಯರ್. ದಿನಕರ್ ತೂಗುದೀಪ್ ಸರ್, ವೆರಿ ಗುಡ್ ಡೈರೆಕ್ಷನ್ ಆ್ಯಂಡ್ ಚಿಯರ್ಫುಲ್ ಆಗಿ ಅವ್ರನ್ನ ತುಂಬ ಚೆನ್ನಾಗಿ ಯುನೋ ಕೆರಿಯರ್ಗೆ ಅವ್ರ ಇಂಡಸ್ಟ್ರಿಗೆ ತುಂಬ ಚೆನ್ನಾಗಿ ತರ್ತಾ ಇದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಅವ್ರಿಗೂ ಕೂಡ ಮದರ್ ಆ್ಯಂಡ್ ಸನ್, ಸೊ ಅದು ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಬಾಂಡಿಂಗ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಮೂವಿಲಿ. ಅಫ್ಕೋರ್ಸ್ ನಾನು ಹೀರೋಗೋಸ್ಕರನೇ ಬಂದಿದ್ದೆ, ಸೊ ಆಬ್ವಿಯಸ್ಲಿ ಐ ಟೆಲ್ ಹೀರೋ, ಬಟ್ ಅಟ್ ದ ಸೇಮ್ ಟೈಮ್ ಐ ಟೆಲ್ ಮದರ್ ಕ್ಯಾರೆಕ್ಟರ್ ಆಲ್ಸೋ. ಅವರು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಓವರ್ ಆಲ್ ದ ಮೂವಿ ವಾಸ್ ರಿಯಲಿ ಗುಡ್. ಆ್ಯಕ್ಷನ್ ಹಾಗೆ ಸ್ಟೋರಿ ವೈಸ್ ಎವ್ರಿಥಿಂಗ್ ವಾಸ್ ಗುಡ್. ಥ್ಯಾಂಕ್ ಯು ಸೋ ಮಚ್. ತುಂಬ ಇಷ್ಟ ಆಯಿತು. ಅಂದರೆ ಒಂದು ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಒಂದು ಮೂವಿಲೇ ನಾವು ನೋಡಿ ಏನು ಮಾಡಲ್ಲ ಇವರೆಲ್ಲ ಅಂತ ಅಂದ್ಕೊಳ್ಳೋದಲ್ಲ, ಬಟ್ ಆದರೂ ತುಂಬ ಚೆನ್ನಾಗಿ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ಮೈನಾಗಿ ಅವ್ರದ್ದು ಅಪಿಯರೆನ್ಸ್ ನೋಡ್ಬೋದು, ಬಟ್ ಅದು ಇಷ್ಟ ಆಯಿತು. ಮತ್ತು ಇನ್ನೊಂದೇನೆಂದರೆ ನಮ್ಮ ಮೈಸೂರು ಹುಡುಗಾಗಿ ನಾವು ಬೆಳೆಸಬೇಕು, ಅದು ಒಂದು. ಇನ್ನೊಂದೇನೆಂದರೆ ಅವ್ರು ನಮ್ಮ ಸೀನಿಯರು ಕಾಲೇಜಲ್ಲಿ, ನಮ್ಮ ಮೈಸೂರಲ್ಲಿ ನಮ್ಮ ಕಾಲೇಜಲ್ಲಿ ಓದೋದ್ರಿಂದ ನಮಗೂ ಅದೊಂದು ಬೆನಿಫಿಟ್. ಅದು ದಿನಕರ್ ತೂಗುದೀಪ್ ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ನಿಮಗೆ ಗೊತ್ತಲ್ಲ, ಅವರು ಮಾಡಿರೋ ಮೂವೀಸ್ ಎಲ್ಲ ಆಲ್ಮೋಸ್ಟ್ ಹಿಟ್ ಆಗಿದೆ. ಸೊ ಇವ್ರನ್ನು ಕಥೆಯಲ್ಲಿ ತಗೊಂಡಿದ್ದಾರೆ, ಅವ್ರ ಕತೆ ಇವ್ರಿಗೆ ಮಾಡಬೇಕು ಅಂತಿದ್ದಾರೆ ಅಂದರೆ ಇನ್ನಷ್ಟು ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ನೀವು ನೋಡ್ಬೋದು. ದಿನಕರ್ ಅವ್ರು ಮಾಡಿದೆ ಅಂದರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ನೀವು ಒಂದು ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡೋವಂಥ ಒಳ್ಳೆ ಮೂವಿ. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಬಂದು ನೋಡಿ. ಯಾರು ಪೈರಸಿ ಅದು ಇದು ಯಾವುದಕ್ಕೂ ಸಪೋರ್ಟ್ ಮಾಡಬೇಡಿ, ಬಂದು ಥಿಯೇಟ್ರಲ್ಲಿ ನೋಡಿ. ಯಾಕಂದರೆ ತುಂಬ ಜನ ಕಷ್ಟಬಿದ್ದು ಮಾಡಿದ್ದಾರೆ ಇಲ್ಲಿ, ಅದನ್ನು ನೀವು ಮರಿಬಾರ್ದು. ಬಂದು ಕನ್ನಡ ಫಿಲ್ಮ್ಸ್ ಸಪೋರ್ಟ್ ಮಾಡಿ. ಇವತ್ತು ಹಿಂದಿ ಅದು ಇದು ಎಲ್ಲ ಅಲ್ಲ, ಎಲ್ಲರೂ ನೋಡಿ, OTT ನೋಡಿ, ಬಂದು ನಮ್ಮ ಕನ್ನಡ ಥಿಯೇಟರ್ ಮಾತಾಡೋದು. ಈಗ ರೀಸೆಂಟಾಗಿ ನೋಡಿದ್ರೆ ನಾನು ಮಧ್ಯಾಹ್ನ ನೋಡಿದೆ ಮೂವಿ ಬುಕ್ ಅಂದರೆ ಏನು ಟಿಕೆಟ್ ಬುಕ್ ಮಾಡೋಕ್ಕಿಂತ ಮುಂಚೆ ನೋಡಿದೆ ಏನಕ್ಕೆ ರಿವ್ಯೂಸ್ ಈ ಥರ ಇದೆ ಬುಕ್ ಮೈ ಶೋಲಿ ಅಂತ. ಯಾಕಂದರೆ ನಾನೊಬ್ಬ ದರ್ಶನ್ ಫ್ಯಾನ್ ಆಗಿ ನಾನು ಏನಕ್ಕೆ ದಿನಕರ್ ತೂಗುದೀಪ್ ಅವ್ರದ್ದು ಎಷ್ಟು ಸಾರಥಿ ಇಂಥ ಮೂವಿ ಇದೆ, ಅಂಥ ಮೂವಿ ಎಲ್ಲ ಕೊಟ್ಟವರು ಇವತ್ತು ರಾಯಲ್ ಫಿಲಮ್ ಏನಕ್ಕೆ ಚೆನ್ನಾಗಿ ಮಾಡಿರಲ್ಲ ಅಂತ ಒಂದು ಕ್ವಶನ್ ಇತ್ತು ನನಗೆ. ಅದಕ್ಕೆ ಸಡನ್ ಆಗಿ ತೆಗೆದು ಆಯಿತು ರೆಡಿ ಬುಕ್ ಮಾಡ್ಬಿಟ್ಟು ನೋಡ್ಬಿಡೋಣ ಅಂತ ಬಂದು ಮೂವಿ ನೋಡಿದ್ದು. ಬಟ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ, ಅದಕ್ಕೆ ನೋಡಿ ಅಂತ ನಾನು ಹೇಳ್ತಿರೋದು. ಏನಕ್ಕಂದರೆ ಸುಮ್ಮನೆ ನೋಡಿ ಜನರಲ್ ಆಗಿ ಹೇಳೋ ಟಾಪಿಕ್ ಅಲ್ಲ. ನಾನು ದರ್ಶನ್ ಫ್ಯಾನ್ ಆಗಿ ದಿನಕರ್ ತೂಗುದೀಪ್ ಅವ್ರ ರೈಟಿಂಗ್ಸ್ ಇಷ್ಟ ಆಗಿರೋದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ಅವ್ರು ಯಾವುದೋ ಸುಮ್ಮನೆ ಮಾಡಬೇಕು ಅಂತ ಮಾಡಿದ್ರೆ ಇಷ್ಟು ವರ್ಷ ಅವ್ರು ಟೈಮ್ ತೊಗೊಂಡು ಮಾಡ್ತಿರ್ಲಿಲ್ಲ. ಯಾರು ವಿರಾಟ್ ಅವರಾಗಲಿ ದಿನಕರ್ ಅವ್ರು ಮಾಡಿ ಮೂವಿ ಎಷ್ಟು ವರ್ಷ ಆಯಿತು, ಮತ್ತು ವಿರಾಟ್ ಅವ್ರು ಮಾಡಿ ಎಷ್ಟು ವರ್ಷ ಆಯಿತು. ವಿರಾಟ್ ಅವ್ರು ಮಾಡಿ ಒಂದು 5-6 ಇಯರ್ಸ್ ಆಯಿತು ಅನ್ಸುತ್ತೆ. ಕಿಸ್ ಮೂವಿಲಿ ಅಷ್ಟು ಚೆನ್ನಾಗಿ ಮಾಡಿ ಇವಾಗ ಮಾಡದೇ ಇರೋಕ್ಕೆ ಹೇಗೆ ಸಾಧ್ಯ ಅಂತ ನಾನು ಯೋಚನೆ ಮಾಡಿದೆ. ಅದಕ್ಕೆ ನಾನು ಬಂದು ನೋಡಿದ್ದು. ಬಟ್ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನನಗೆ ಇಷ್ಟ ಆಯಿತು ಮೂವಿ.